ಹಲೋ ಹಾಯ್ ನಮಸ್ತೆ. ಮತ್ತೆ 15 ದಿನ ನಂತರ ನಮ್ಮ ಪ್ಲಾಟ್ ವಿಡಿಯೋ ಮಾಡ್ತಾ ಅಂತ ಹೇಳಿದೆ. ನೋಡ್ಬೋದು ಈ ರೀತಿಯಾಗಿ ಫ್ಲವರ್ಸ್ ಇನ್ನೂ ಅದಾವ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಈ ರೀತಿ ಫ್ಲವರ್ಸ್ಗಳು ತುಂಬ ಕಾಣ್ತಿದ್ವು ಗಿಡದಾಗ. ಬಟ್ ಏನಾಯಿತು, ಈ ಸೋಬೇನ ಆಮೇಲೆ ಕಾಸಮ್ಯಾಕ್ಸ್ ಸ್ಪ್ರೇ ಮಾಡ್ಕೊಂಡಿದ್ದೆ. ಅದಾದ ನಂತರ ಕ್ಲೈಮೇಟ್ ಸ್ವಲ್ಪ ವೇರಿಯೇಷನ್ ಆಗಿ ಕೆಲವೊಂದು ಪ್ರಾಬ್ಲಮ್ ಆಗಿ ಹೆಂಗೋ ಎಲ್ಲ ಫಾರ್ಮರ್ಸ್ ಕಾಮನ್ ಪ್ರಾಬ್ಲಮ್ ಅದೇ ಸಮಸ್ಯೆ ಆಗಿದೆ. ಫ್ಲವರ್ ಎಲ್ಲ ಡ್ರಾಪ್ ಆಯ್ತದು. ನಂತರ ಈ ರೀತಿ ಫ್ಲವರ್ ಡ್ರಾಪ್ ಆಗೋ ಸಮಸ್ಯೆ ಆಗ್ತಾರನ BT ಗೋರೆ ಸರ್ ಒಂದು ಸ್ವಲ್ಪ ಒಂದು ಪೋಲನ್ ಪ್ರೋ ಅಂತೇಳಿ ಔಷಧಿನ ರೆಕಮೆಂಡ್ ಮಾಡಿದ್ರು. ಆ ಪೋಲನ್ ಪ್ರೋನ ತಂದು ನಾವು ಸ್ಪ್ರೇ ಮಾಡೋದ್ರ ಮೂಲಕ ಯಾವುದೇ ರೀತಿ ಡ್ರಾಫಿಂಗ್ ಆಗಲಿಲ್ಲ. ನಂತರ ಸೆಟ್ಟಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನೋಡ್ಬೋದು, ಈ ರೀತಿ ಸೆಟ್ಟಿಂಗ್ ಸ್ಟಾರ್ಟ್ ಆಯಿತು. ಮೊದಲಿಂದ ಫ್ಲವರ ಸೆಟ್ ಆಗಿತ್ತಂದ್ರೆ ಈ ರೀತಿಯಾಗಿ ನಾವು ಕಾಯಿಗಳನ್ನ ನೋಡ್ಲಿಕ್ಕೆ ಸಿಗ್ತಿತ್ತು. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 40-50 ಈ ರೀತಿ ಬಂದಂಥ ಫ್ಲವರ್ಗಳು ಡ್ರಾಪ್ ಅದು. ಆದರೂ ಪರವಾಗಿಲ್ಲ, ಈ ಸದ್ಯಕ್ಕೆ ನೋಡ್ಬೋದು ಇನ್ನೂ ಕೂಡ ಗಿಡದಲ್ಲಿ ಫ್ಲವರ್ ತುಂಬ ಚೆನ್ನಾಗಿದ್ದಾವೆ. ಲೆಂತ್ ಕೂಡ ಚೆನ್ನಾಗಿದೆ. ಈ ರೀತಿ ಸೆಟ್ಟಿಂಗ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಹನಿ ಬಿ ಆ್ಯಕ್ಟಿವಿಟಿ ಕೂಡ ಚೆನ್ನಾಗಿದೆ. ಜೇನುಗಳನ್ನು ಎಲ್ಲ ಕಡೆ ಅದಾವ. ಫ್ಲವರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪೋಲನ್ ಪ್ರೋ 1 ml 1 ಲೀಟ್ರಕ್ಕೆ, ಅದೇ ರೀತಿಯಾಗಿ 52-34 1 ಲೀಟ್ರಿಗೆ 3 ಗ್ರಾಮ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಂಡೆವು. ನೋಡ್ಬೋದು ಇಲ್ಲಿ ಸ್ಪ್ರೇ ಆಗಿ ಇವತ್ತಿಗೆ 6 ದಿನ ಆಯಿತು. ಯಾವುದೇ ರೀತಿಯ ಫ್ಲವರ್ ಡ್ರಾಪ್ ಆಗಿಲ್ಲ. ಸೆಟ್ಟಿಂಗ್ ಸ್ಟಾರ್ಟ್ ಆಗಿದೆ ಇವಾಗ. ನೋಡ್ಬೋದು ಈ ರೀತಿ ಸೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಪೋಲನ್ ಪ್ರೋ ಸ್ಪ್ರೇ ಆದೊಳಗೆ ಸೆಟ್ಟಿಂಗ್ ಆದಂಥ ಇವು ಸೆಟ್ ಆದಂಥ ಫ್ರೂಟ್ಸ್ಗಳಿವೆಲ್ಲ. ಫ್ಲವರ್ಸ್ ಕೂಡ ಇನ್ನೂ ಚೆನ್ನಾಗಿದೆ. ಹಿಂದೆ ಬ್ಯಾಕ್ ಫ್ಲವರ್ ನೋಡ್ಬೋದು ಇಲ್ಲಿ ಯಾವ ರೀತಿ ಅದಂತೇಳಿ. ಸ್ಟ್ರೋಕ್ ಫ್ಲವರ್ ಸ್ಟ್ರೋಕ್ ಕೂಡ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಶೆಡ್ಯೂಲ್ ಹೇಳಿದ್ದೆ ಯಾವ ಸ್ಪ್ರೇ ಮಾಡ್ಕೊಂಡಿದ್ದೆ ಅಂತೇಳಿ. ಅದಾದ ಇಸೋಬೇನ ಕಾಸಮ್ಯಾಕ್ಸ್ ಸ್ಪ್ರೇ ಆಯಿತು. ಅದಾದ ನಂತರ ಒಂದು ಡೆಲಿಗೇಟ್ ಸ್ಪ್ರೇ ರೋಕೋ ಮತ್ತು ಡೆಲಿಗೇಟ್ ಕುಮಾನಲ್ಲಿ ಸ್ಪ್ರೇ ಮಾಡಿಕೊಂಡೆ. ಅದಾದ ನಂತರ ಫ್ಲವರ್ ಡ್ರಾಪ್ ಸಮಸ್ಯೆ ಆಗೋದ್ರಿಂದ ಪೋಲನ್ ಪ್ರೋ 1 ml, ಅದೇ ರೀತಿಯಾಗಿ 52-34 ಲೀಟ್ರಿಗೆ 1 ml ಹಾಕಿ 3 ಗ್ರಾಮ್ ಹಾಕಿ ಸ್ಪ್ರೇ ಮಾಡಿಕೊಂಡೆವು. ಇಂದಿಗೆ ಸ್ಪ್ರೇಗೆ 6 ದಿನ ಆಯಿತು. ಮತ್ತು ಯಾವುದೇ ರೀತಿಯ ಸ್ಪ್ರೇಗಳನ್ನು ಮಾಡ್ಕೊಂಡಿಲ್ಲ. ಇವಾಗ ಸ್ಟಾರ್ಟ್ ಆಗಿದೆ. ಗಿಡದಾಗ ಫ್ಲವರ್ ಕೂಡ ಚೆನ್ನಾಗಿವೆ, ನೋಡ್ಬೋದು. ಹೆಚ್ಚು ಕಮ್ಮಿ ಇನ್ನೊಂದು 15 ದಿನದಲ್ಲಿ ಮೇಲ್ ಫ್ಲವರ್ ಡ್ರಾಪ್ ಆಗಿ ಫಿಮೇಲ್ ಫ್ಲವರ್ ಎಲ್ಲ ಸೆಟ್ ಆಗ್ತವೆ. ಈಗ ಆಲ್ರೆಡಿ ಗಿಡದಲ್ಲಿ ಈ ರೀತಿಯಾಗಿ ಸೆಟ್ಟಿಂಗ್ ನೋಡ್ಬೋದು, ಸೆಟ್ಟಿಂಗ್ ಕಾಣಿಸ್ತಿದೆ. ಇದೇ ಕಡೆ ಇವತ್ತು ಮಲ್ಚಿಂಗ್ ಕೂಡ ಮಾಡ್ತಾಯಿದ್ವಿ, ನೋಡ್ಬೋದು. ಯಾವ ರೀತಿ ಸೆಟ್ಟಿಂಗ್ ಇದೆ. ಹನಿ ಬಿ ಆ್ಯಕ್ಟಿವಿಟಿ ಕೂಡ ಅದಾವೆ. ಹೆಚ್ಚು ಕಮ್ಮಿ ಒಂದು 15 ದಿನದಲ್ಲಿ ಒಂದು ಸೆಟ್ಟಿಂಗ್ ಕಂಪ್ಲೀಟ್ ಆಗೋ ಚಾನ್ಸಸ್ ಎಲ್ಲ ಅದ. ಈ ಫ್ಲವರ್ಸ್ ಕೂಡ, ಈ ಬಂದಂಥ ಫ್ಲವರ್ ಕೂಡ ಒಂದು 15 ದಿನದಲ್ಲಿ ಎಲ್ಲ ಓಪನ್ ಆಗಿ ಸೆಟ್ಟಿಂಗ್ ಆಗ್ತದೆ. ಇಲ್ಲಿ ಡ್ರಿಪ್ಪಲ್ಲಿ ನಾವು ನಂತರ ಒಂದು ಅವೇನ್ ನ್ಯೂಟ್ರಿಮಿಕ್ಸ್ 15 ದಿನದಲ್ಲಿ ಒಂದು ಅವೇನ್ ನ್ಯೂಟ್ರಿಮಿಕ್ಸ್ ಬಿಟ್ಟಿದ್ದೆವು. ಅದೇ ರೀತಿಯಾಗಿ ಒಂದು ಸಲ 52-34 ಸಿಬಿಡ ಅಮಿನೋ ಆ್ಯಸಿಡ್ ಫಾಲಿಕ್ ಆ್ಯಸಿಡ್ ಕಾಂಬಿನೇಷನ್ 1 ಲೀಟ್ರ್, ಅದು ಕೂಡ 52-34ರಲ್ಲಿ 3 kg ಬಿಟ್ಟಿದ್ದೆವು. ಅದು ನೋಡಿ ಆ ಡ್ರಿಪ್ಪಲ್ಲಿ ಬಿಟ್ಟಿದ್ದೆವು. 15 ದಿನದಲ್ಲಿ 2 ನ್ಯೂಟ್ರಿಷನ್ ಇರಿಗೇಷನ್ ಆಗ್ಯಾವ. ಒಂದು ಅವೇನ್ ನ್ಯೂಟ್ರಿಮಿಕ್ಸ್, ಒಂದು 52-34 ಬಿಟ್ಟಿದ್ದೆವು. ಈ ರೀತಿಯಾಗಿ ಫ್ಲವರ್ದ ನೋಡ್ಬೋದು. ಪ್ಲಾಟ್ ಯಾವ ರೀತಿ ಅದ, ಚೆನ್ನಾಗಿದ್ದಿಲ್ಲ, ಹೆಂಗದ, ಫ್ಲವರ್ಸ್ ಹೆಂಗೆ ಬಂದಿವೆ. ಸೆಟ್ಟಿಂಗ್ದು ಪ್ರಾಬ್ಲಮ್ ಎಲ್ಲ ಕಡೆ, ಎಲ್ಲ ಫಾರ್ಮರ್ಸ್ ಕಡೆ ಸೆಟ್ಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮಲ್ಲಿ ಕೂಡ ಸೆಟ್ಟಿಂಗ್ ಇದೇ ರೀತಿ ಬಂದಂಥ ಫ್ಲವರ್ಗಳು ಡ್ರಾಪ್ ಆಗ್ತಾಯಿದ್ವು.
ಅದಕ್ಕಾಗಿ ನಮಗೆ ಪೋಲೋನ್ ಪ್ರೋ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟದ. ಆ ಪೋಲೋನ್ ಪ್ರೋ ಸ್ಪ್ರೇ ಮಾಡೋದ ಬಳಕೆ ನಮಗೆ ಸೆಟ್ಟಿಂಗ್ ಆಗ್ತಾ ಇರೋದು. ಫ್ಲವರ್ ಡ್ರಾಫಿಂಗ್ ಸ್ಟಾಪ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಫ್ಲವರ್ ಬರ್ತಾಯಿದೆ. ಫ್ಲವರ್ ಇನ್ನೂ ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು. ಈ ರೀತಿ ಫ್ಲವರ್ಸ್ಗಳು ಇನ್ನೂ ಪ್ಲಾಟ್ನಾಗ ಅದಾವೆ. ಒಂದು 15 ದಿನದಲ್ಲಿ ಎಲ್ಲ ಪೂರ್ತಿ ಸೆಟ್ಟಿಂಗ್ ಕಂಪ್ಲೀಟ್ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು 15 ದಿನದ ಮತ್ತೆ ವಿಡಿಯೋ ಮಾಡ್ತೀನಿ. 15 ದಿನದಲ್ಲಿ ಸೆಟ್ಟಿಂಗ್ ಕಂಪ್ಲೀಟ್ ಆಗಿರ್ತದೆ. ಮತ್ತು ಈ 15 ದಿನದಲ್ಲಿ ಯಾವ ಸ್ಪ್ರೇಗಳನ್ನು ತೊಗೊಂಡಿರ್ತೀವಿ, ಇರಿಗೇಷನ್ ಯಾವ ರೀತಿ ಮಾಡ್ಕೊಂಡಿರ್ತೀನಿ ಅನ್ನೋದು ಮತ್ತು 15 ದಿನ ನಂತರ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.